ಆದರೆ ಸಿರಿಧಾನ್ಯ ನಡಿಗೆಯನ್ನು ಮಾಡಿ ನಂತರ ಮನೆಗೆ ಹೋಗಿ ಫಾಸ್ಟ್ ಫುಡ್ ತಿಂದರೆ ಏನು ಉಪಯೋಗ ಆಗುತ್ತೆ? ಜಿಲ್ಲೆಯಲ್ಲಿ ಒಟ್ಟು ಬರೀ 6,000 ಹೆಕ್ಟರಷ್ಟು ಮಾತ್ರ ನಾವು ಸಿರಿಧಾನ್ಯವನ್ನು ಬೆಳೀತಾ ಇದ್ದೀವಿ. ಹಿಂದೆ ಒಂದು ಕಾಲ ಇತ್ತು, ಆವಾಗ ಈ ರೀತಿ ಸಿರಿಧಾನ್ಯ ಯಾರು ಬೆಳೀತಾರೋ ಅವರೆಲ್ಲ ಬಡವರು ಅಂತ. ರಾಗಿ ಬೆಳೆದವರು, ನವಣೆ ಬೆಳೆದವರು, ಸಾಮೆ ಬೆಳೆದವರು. ಆದರೆ ಇವತ್ತು 1 kg ರಾಗಿ, 1 kg ಬರಗ, 1 kg ಹರಕ ಎಲ್ಲ ಎಷ್ಟು ಬೆಲೆ ಇದೆ ಅನ್ನೋದನ್ನು ನಾವೆಲ್ಲ ನೋಡಿದ್ವಿ. ಬಟ್ ಅದನ್ನು ತಿನ್ನೋದ್ರಿಂದ ಒಳ್ಳೆಯ ಪೌಷ್ಟಿಕಾಂಶಗಳು ದೊರಕ್ತವೆ, ಫೈಬರ್ ಸಿಗ್ತದೆ, ಹೆಲ್ತಿ ಗಟ್ ಇರ್ತದೆ. ಗಟ್ ಹೆಲ್ತಿ ಇತ್ತಂದರೆ ಬಾಡಿ ಹೆಲ್ದಿ ಇರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಜಿಲ್ಲೆಯಲ್ಲಿ ಇರೋ 6,000 ಹೆಕ್ಟರನ್ನು ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ನಾವೊಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಸಾವಯವ ಕೃಷಿ ಪ್ರಯತ್ನ ಮಾಡಬೇಕಾಗಿದೆ. ಸೆಕೆಂಡ್ರಿ ಅಗ್ರಿಕಲ್ಚರ್ನಲ್ಲಿ ಸಾಕಷ್ಟು ಸರ್ಕಾರ, ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ನಿರ್ವಹಿಸ್ತಾ ಇದೆ. ಎರಡೂ ಯೋಜನೆಗಳಲ್ಲಿ ಮೌಲ್ಯವರ್ಧನೆ ಮಾಡೋದು, ಬ್ರ್ಯಾಂಡಿಂಗ್ ಮಾಡೋದು, ಮಾರುಕಟ್ಟೆ ಸೌಲಭ್ಯ ವಿಸ್ತರಣೆ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದಕ್ಕೂ ಕೂಡ ಸರ್ಕಾರವನ್ನು ಬೆಂಬಲಿಸ್ತಾ ಇದೆ. ದಕ್ಷತೆಯನ್ನು ಸ್ಮರಣ ಮಾಡಿ ಬಣ್ಣದಲ್ಲಿ ಅಲ್ಲವನ್ನು ಸೋಲಸ ಮಾಡ್ತಾರೆ. ಜಗತ್ತಿನಲ್ಲಿ ಮನಗಾಳುವಂತಹ 3 ರಸ್ತೆಗಳಿದ್ದಾವೆ. ಭಾರತದಲ್ಲಿ ಸುಭಾಷಿತಕಾರ ಹೇಳ್ತಾನೆ, ಋಣೇಶ್ವರಾನು ರತ್ನಾನು ಅನ್ನೊಂದು ಕೆಲವು ಸುಭಾಷಿತನಂತಾರೆ. ಈ ಜಗತ್ತಿನ 3 ರತ್ನಗಳು ಯಾವುವು ಅಂದರೆ, 1ನೇ ರತ್ನ ಅಂದ್ರೆ ಅನ್ನ. ಫಸ್ಟಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದು ಅನ್ನಕ್ಕೆ. 2ನೇ ರತ್ನ ಅಂತಂದ್ರೆ ನೀರು. 3ನೇ ರತ್ನ ಅಂತಂದ್ರೆ ಸುಭಾಷಿತ ಅಂದ್ರೆ ಒಳ್ಳೆ ಮಾತು. ಹಾಗಾಗಿ ನಾವೆಲ್ಲ ಅನ್ನಕ್ಕಾಗಿ ಬಹಳಷ್ಟು ಒತ್ತನ್ನು ಕೊಡಬೇಕು. ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಬದುಕಲಿಕ್ಕೆ ಸಾವಯವ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಆಹಾರವನ್ನು ಸೇವನೆಯನ್ನು ಮಾಡಿದಾಗ ಮಾತ್ರ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.